ಭಾಳ ಖುಷಿ ಆಗ್ತಿದೆ. ಇದೇ ಜೂನ್ 26ನೇ ತಾರೀಕು ನಮ್ಮ ಈ ಬಲರಾಮನ ದಿನಗಳು ಸಿನಿಮಾ ಬಿಡುಗಡೆ ಆಗ್ತಿದೆ. ಇದನ್ನು ನಿರ್ಮಾಣ ಮಾಡಿರೋರು ಪದ್ಮಾವತಿ ಫಿಲ್ಮ್ಸ್ ಅವರು, ಪದ್ಮಾವತಿ ಮೇಡಮ್ ಹಾಗೂ ಶ್ರೇಯಸ್ ಜಯರಾಮ್ ಅವರು. ಇವರು ನನ್ನ ಹತ್ರ ಬಂದಿದ್ದು ಒಂದು 3 ವರ್ಷದ ಹಿಂದೆ. ನಮಗೆ ಆ ದಿನಗಳು ರೀತಿಯ ಇನ್ನೊಂದು ಸಿನಿಮಾ ನೀವು ಮಾಡಿಕೊಡ್ಬೇಕು, ಅದನ್ನು ವಿನೋದ್ ಪ್ರಭಾಕರ್ ಅವ್ರಿಗೆ ಮಾಡಿಕೊಡ್ಬೇಕು, ಹಾಗೂ ಬಲರಾಮನ ವಿಷಯದ ಬಗ್ಗೆ ಮಾಡಬೇಕು ಅಂತ. ಸೊ 80-90ರ ಭೂಗತ ಜಗತ್ತನ್ನು ಕಟ್ಟಿಕೊಡುವ ಪ್ರಯತ್ನ ಈ ಸಿನಿಮಾ ಆಗಿತ್ತು. ವಿನೋದ್ ಪ್ರಭಾಕರ್ ಅಂತ ಅದ್ಭುತವಾದ ಪ್ರತಿಭೆ ಜೊತೆ ಕೆಲಸ ಮಾಡುವ ಸದಾವಕಾಶ ನನಗೆ ಈ ಸಿನಿಮಾದಲ್ಲಿ ಸಿಕ್ತು. ವಿನೋದ್ ಪ್ರಭಾಕರ್ ಅವರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾದೇವಾಲಿ ಅವರು ತೋರಿಸ್ಕೊಟ್ಟಿದ್ದಾರೆ. ಕನ್ನಡ ಕಂಡಿರುವ ಒಂದು ಬಹಳ ವಿಶೇಷ ಪ್ರತಿಭೆ. ಅವರು ಆ್ಯಕ್ಷನ್ ಮಾಡಬಲ್ಲರು, ಡ್ಯಾನ್ಸ್ ಮಾಡಬಲ್ಲರು, ಆ್ಯಕ್ಟ್ ಮಾಡಬಲ್ಲರು. ಈ ಸಿನಿಮಾದಲ್ಲಿ ಬಹಳ ರಿಸ್ಟ್ರೈನ್ಡ್ ಆದಂಥ ಒಂದು ರೀತಿಯ ಸಟ್ಲ್ ಆದಂಥ ಒಂದು ಪರ್ಫಾರ್ಮೆನ್ಸ್ನ ವಿನೋದ್ ಪ್ರಭಾಕರ್ ಅವರು ನೀಡಿದ್ದಾರೆ. ಅವ್ರ ಜೊತೆಗೆ ನಮ್ಮ ಕನ್ನಡದ ರಾಜ್ಕುಮಾರಿ ಪ್ರಿಯಾ ಆನಂದ್ ಅವರು ಇದಕ್ಕೆ ಫೀಮೇಲ್ ಲೀಡಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಜೊತೆ ಕೆಲಸ ಮಾಡಿದಂಥ ಆದಿನಗಳು ಸಿನಿಮಾದಲ್ಲಿ ಆಶೀಶ್ ವಿದ್ಯಾರ್ಥಿಯವರು, ಅತುಲ್ ಕುಲಕರ್ಣಿಯವರು, ದೀಪಕ್ ಆರ್ಯ ಅವರು ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವ್ರ ಜೊತೆ ವಿನಯ್ ಗೌಡ ಅವರು ಬಿಗ್ ಬಾಸಲ್ಲಿ ಎಷ್ಟು ಪ್ರಸಿದ್ಧಿಯಾಗಿದ್ದಾರೋ ಅವರು ತುಂಬ ದೊಡ್ಡ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಮೇಶ್ ಇಂದ್ರ ಅವರು ಎಷ್ಟು ಒಳ್ಳೆಯ ನಟರು ಅಂತ ಸಪ್ತಸಾಗರ ಆಚೆ ಸಿನಿಮಾದಲ್ಲಿ ಅವರು ಆಗಲೇ ಸಾಬೀತುಪಡಿಸಿದ್ದಾರೆ. ಈ ಸಿನಿಮಾದಲ್ಲಿ ಅಷ್ಟೇ ದೊಡ್ಡ ಪಾತ್ರ, ಅಷ್ಟೇ ಮುಖ್ಯವಾದ ಪಾತ್ರವನ್ನು ನಿಭಾಯಿಸಿದ್ದಾರೆ. ಅವ್ರ ಜೊತೆ ಆದಿತ್ಯ ಆಶ್ರೇ, ತೇಜಸ್ ಜಯರಾಮ್, ಶ್ರೀನಿವಾಸ್, ಹೀಗೆ ಅನೇಕ ನಟರು, ಅನಿಲ್ ಸಿದ್ದು, ಅರುಣ್, ಪುನೀತ್, ಅಭಯ್ ಪುನೀತ್, ಹೀಗೆ ಒಂದು ದೊಡ್ಡ ನಟರ ದಂಡೇ ಇದೆ ಈ ಸಿನಿಮಾದಲ್ಲಿ. ಇಷ್ಟು ಅದ್ಭುತವಾದ ನಟರ ಜೊತೆ ಎಚ್.ಸಿ. ವೇಣು ಅವರ ಸಿನಿಮಾಟೋಗ್ರಫಿ ಈ ಸಿನಿಮಾಗಿದೆ. ಹರಿದಾಸ್ KGF ಅವರ ಸಂಕಲನ ಇದೆ. ಅದಲ್ಲದೆ ಸಂತೋಷ್ ನಾರಾಯಣನ್, ತಮಿಳಿನ ದೊಡ್ಡ ಹೆಸರು, ಭಾರತದಲ್ಲೇ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂಥ ಸಂತೋಷ್ ನಾರಾಯಣನ್ ಅವರು ಮೊದಲನೇ ಬಾರಿಗೆ ಒಂದು ಕನ್ನಡ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಈ ಎಲ್ಲ ಇರುವಂಥ ಒಂದು ಅದ್ಭುತವಾದ ಸಿನಿಮಾ ಬಲರಾಮನ ದಿನಗಳು. ಇದನ್ನು ವಿತರಣೆ ಮಾಡ್ತಿರೋರು ನಮ್ಮ ಹೆಮ್ಮೆಯ KVN ಪ್ರೊಡಕ್ಷನ್ಸ್ ಸಂಸ್ಥೆಯವರು. ಮತ್ತು ನಾನು ಹೇಳಿದ ಹಾಗೆ ಇದೇ ಜೂನ್ 26ಕ್ಕೆ ಈ ಬಲರಾಮನ ದಿನಗಳು ಸಿನಿಮಾ ತೆರೆ ಕಾಣ್ತಿದೆ. ಎಲ್ಲರೂ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬನ್ನಿ, ನಮ್ಮ ಈ ಸಿನಿಮಾಗೆ ನಿಮ್ಮ ಆಶೀರ್ವಾದ ನೀಡಿ ಅಂತ ನಾನು ಕೇಳ್ಕೊಳ್ತೀನಿ.